ಇನ್ನು ನಟ ಪ್ರಕಾಶ್ ರಾಜ್ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಭೇಟಿ ಕೊಟ್ಟರು. ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರೊಂದಿಗೆ ಚರ್ಚೆ ಮಾಡಿದರು. ಈ SIR ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ನನ್ನ ಹೆಸರು ಡಿಲೀಟ್ ಆಗಿದೆ ಅಂತ ಅವರು ಆರೋಪ ಮಾಡಿದರು. ಅದಾದಮೇಲೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅದಕ್ಕೆ ಸಮಜಾಯಿಷಿ ಕೂಡ ಕೊಟ್ಟರು. ನೀವು ಬೇರೆ ಕಡೆ ಶಿಫ್ಟ್ ಆಗಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂಗೆ ವಿವರಗಳಿರಲಿಲ್ಲ, ಹೀಗಾಗಿ ನೀವು ಡೀಟೇಲ್ ಕೊಡಿ, ನಿಮ್ಮ ಹೆಸರನ್ನು ಸೇರಿಸ್ತೀವಿ ಅಂತ ಕೂಡ ಹೇಳಿದರು. ಇಷ್ಟೆಲ್ಲ ಆದಮೇಲೂ ಕೂಡ ಅನ್ಬು ಕುಮಾರ್ ಅವರ ಬಳಿಗೆ ಹೋದರು. ಪ್ರಕಾಶ್ ರಾಜ್ ಚರ್ಚೆ ಮಾಡಿದರು. SIR ಪ್ರಕ್ರಿಯೆಯಿಂದ ರಾಜ್ಯದ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪ್ರಕಾಶ್ ರಾಜ್ ಆರೋಪಿಸಿದರು. ನಿಮ್ಮ ಪ್ರಾಸೆಸ್ ರಾಂಗ್ ಆಗಿದೆ. 5.5 ಕೋಟಿ ಮತದಾರರಿದ್ದಾರೆ ಕರ್ನಾಟಕದಲ್ಲಿ. ತುಂಬ ಪ್ರಜ್ಞಾವಂತ ಸಮಾಜ ನಮ್ಮದು. ನೀವು ಕೊನೆಯ ಮತದಾರನಿಗೆ ಕೂಡ SIRನ ಪ್ರಾಸೆಸ್ ಏನು ಅಂತ ಹೇಳಿಲ್ಲ. ಹೇಳೋದ್ರಲ್ಲಿ ನೀವು ಒಂದಷ್ಟು ಟ್ವೀಟ್ ಮಾಡೋದ್ರಲ್ಲೋ ಒಂದು ಪತ್ರಿಕಾಗೋಷ್ಠಿ ಕೊಡೋದ್ರಲ್ಲೋ ಎಲ್ಲರಿಗೂ ತಲುಪಿಲ್ಲ. ನಮ್ಮ ಇಡೀ ಪ್ರಾಸೆಸ್ನಲ್ಲಿ ಈಗ 1,08,00,000 ಜನ ನೀವು ಡಿಲೀಟ್ ಮಾಡಿದ್ದೀರಿ. ಯಾವ ಕಾರಣಗಳು ಹೇಳ್ತೀರಿ? ತೀರ್ಕೊಂಡಿದ್ದಾರೆ, ಅವರು ಮರಣಿಸಿದ್ದಾರೆ, ಕರೆಕ್ಟ್. ಡೂಪ್ಲಿಕೇಟ್ಗಳು ಓಟ್ಗಳಿದೆ, ಕರೆಕ್ಟ್. ನೀವು ಫಾರ್ಮ್ ಕೊಡಕ್ಕೆ ಬಂದಾಗ ಮನೇಲಿಲ್ಲ ಅನ್ನೋ ಕಾರಣಕ್ಕೆ ಅಥವಾ ಅಡ್ರೆಸ್ನ ಚೇಂಜ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಹೆಂಗೆ ಡಿಲೀಟ್ ಮಾಡ್ತೀರಿ? ಅವರನ್ನು ಮತ್ತೆ ಹೆಂಗೆ ಕರ್ಕೊಂಬರ್ತೀರಿ? ಇದಾದಮೇಲೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿನ ಏನು ಮಾಡ್ತಿದ್ದೀರಿ ಅನ್ನೋದು ನೋಟಿಸ್ ಕಳಿಸ್ತಾರಂತೆ. ಸೊ ಇವರ ಈ 1 ತಿಂಗಳ ತರಾತುರಿಯ ಒಂದು SIR ಪ್ರತಿಯೊಬ್ಬ ಅರ್ಹ ಮತದಾರನು ಒಳಗೊಳ್ಳುವ ಪ್ರಕ್ರಿಯೆ ಆಗಬೇಕಿತ್ತೆ ಹೊರತು ಡಿಲೀಷನ್ ಹೆಂಗೆ ಆಗ್ತಾ ಇದೆ? ಡಿಲೀಟ್ ಮಾಡೋ ಪ್ರಾಸೆಸ್ಗೆ ಎಲ್ಲಿ ಹೋಗ್ತಾ ಇದ್ದೀರಿ? ನೀವೇ ಹೇಳ್ತಿರೋ ಲಾಜಿಕಲ್ ಡಿಸ್ಕ್ರಿಪಿಕೆನ್ಸೀಸ್ ನಾಳೆ ಹೇಳು 1 ಕೋಟಿ ಜನ ನೀವು ನೋಟಿಸ್ ಕಳಿಸ್ತಾ ಇದ್ದೀರಿ. ಅಂದರೆ ಕರ್ನಾಟಕದಲ್ಲಿ ನೀವು ಸರಿಯಾಗಿ SIR ಪ್ರಾಸೆಸ್ ಮಾಡದೆ, ಮತದಾರನಿಗೆ ಸರಿಯಾದ ಮಾಹಿತಿ ಕೊಡದೆ 2 ಕೋಟಿ ಜನರು ಮತ್ತೆ ಬಂದು ನಿಮ್ಮ ಮುಂದೆ ನಮಗೆ ವಾಪಸ್ ಕೊಡಿ ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಯಾಕೆ ತರ್ತಾ ಇದ್ದೀರಿ? ಇಲ್ಲ, ಅದು ರೂಲ್ ಹೆಂಗಾಗುತ್ತೆ? ಇನ್ನು 2 ವರ್ಷ ಇದೆ ಕರ್ನಾಟಕಕ್ಕೆ ಎಲೆಕ್ಷನ್ಗೆ. ಅಂಥ ಅರ್ಜೆನ್ಸಿ ಏನು ನಿಮಗೆ? ಈ ಥರ ಒಬ್ಬ ಪ್ರಜೆಯ ಘನತೆಯನ್ನು ಅವಮಾನಿಸೋ ಹಾಗೆ ಅವನ ರಸ್ತೆಯಲ್ಲಿ ಬಂದು ನಿಂತ್ಕೊಳ್ಳೋ ಹಾಗೆ ಯಾಕೆ ಮಾಡ್ತಾ ಇದ್ದೀರಿ? ಇಲ್ಲ, ಅದು ನಾವು ಪ್ರಾಸೆಸ್ ಮಾಡಿದ್ದೀವಿ. ಫಾರ್ಮ್ 6 ಅದೇ ನೋಡಿ ಹೇಳ್ತಿರೋದು. ಫಾರ್ಮ್ 6 ಯಾಕೆ ಫಿಲ್ ಮಾಡ್ತಾರೆ? ಹೊಸ ವೋಟರ್ ಆಗೋದಕ್ಕೆ. ನಾನು ಯಾಕೆ ಹೊಸ ವೋಟರ್ ಆಗಲಿ? ಈ ದೇಶಕ್ಕೊಬ್ಬ ಹೊಸ ಪ್ರಜೆ ಆಗ್ತಾನೆ ಅನ್ರಿ. ಒಬ್ಬ ಪ್ರಜೆ ತಾಯಿಗೊಬ್ಬ ಹೊಸ ಮಗ ಆಗ್ತಾನ, ಹೊಸ ಹೆಂಡತಿ ಆಗ್ತೀವಿ. ಹಂಗಲ್ಲ ಅಲ್ವಾ? ಅದು ಒಂದು ಬೇಸಿಕ್ ಗೌರವ ಇದೆ. ನಾನು ಈ ದೇಶದ ಪ್ರಜೆ. ನೀವು ಬಂದಾಗ ಮನೇಲಿರಲಿಲ್ಲ, ಇಲ್ಲ ನಾನು ಮನೆ ಶಿಫ್ಟ್ ಮಾಡಿದ್ದೀನಿ. ಯಾಕಪ್ಪ? ನೋಡಪ್ಪ, ಈ ಫಾರ್ಮ್ 8ನಲ್ಲಿ ಮನೆ ಶಿಫ್ಟ್ ಅಡ್ರೆಸ್ ಕೊಟ್ಟರೆ ಬರ್ತೀನಿ ನೀನು ವಾಪಸ್. ನಾನು ವೋಟರ್ ಅಂತ ನಿಮಗೆ ಗೊತ್ತಾನೆ? ಮತ್ತೇನಿದೆ? ಸೊ ಇದು ಯಾವುದೋ ಒಂದು ಥರದ ವಿತಂಡವಾದ ಥರ ಇದೆ. 1 ತಿಂಗಳಲ್ಲಿ ನಾವು ಅಟ್ಲೀಸ್ಟ್ ಸಿವಿಲ್ ಸೊಸೈಟಿ ಪ್ರತಿಯೊಬ್ಬ ಪ್ರಜೆನೂ ಕರ್ನಾಟಕದ 2 ಕೋಟಿ ಜನ ಮತ್ತು ಲೈನಲ್ಲಿ ನಿಂತ್ಕೊಂಡು ಈ ಅವಮಾನವನ್ನು ನಾವು ಬಯಸ್ಕೊಳ್ಸಿದ್ದೆ ಅಲ್ಲ.